ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಡೆವಿಲ್ ಕಥೆಯ ಮುಂದುವರೆದ ಭಾಗ ಅಂದರೆ ಅಧ್ಯಾಯ 7 ಮುಂದುವರಿಸೋಣ. ಇತ್ತ ಶೋರೂಮ್ನಲ್ಲಿ ಮನೆಯಲ್ಲಿದ್ದ ಆ ರೊಮ್ಯಾಂಟಿಕ್ ಮೂಡ್ ಪೂರ್ತಿಯಾಗಿ ಚೇಂಜ್ ಆಗಿ ಒಬ್ಬ ಪ್ರೊಫೆಷನಲ್ ಮೆಷಿನ್ ತರಹ ಫಂಕ್ಷನ್ನಲ್ಲಿ ಭಾಗವಹಿಸಿದ್ದ ರುದ್ರ. ಬಾಯಿ ಮುಚ್ಚದೆ ತಾನು ಮಾಡಿದ ಅದ್ಧೂರಿ ಅರೇಂಜ್ಮೆಂಟ್ಸ್ ಬಗ್ಗೆ ತಮ್ಮನ ಹತ್ರ ಫುಲ್ ಬಿಲ್ಡಪ್ ಕೊಡ್ತಿದ್ದ ಭದ್ರ. ರುದ್ರ ಸೈಲೆಂಟಾಗಿ ಕೇಳಿಸ್ಕೊಳ್ತಾ ಇದ್ರು. ಅವನ ಗಮನ ತನ್ನ ಮಾತುಗಳ ಮೇಲಿಲ್ಲ ಅನ್ನೋದನ್ನು ಅರಿತ ಭದ್ರ ಕೋಪದಿಂದ ಅಲ್ಲಿಂದ ಹೋದ. ಬಲರಾಮ್ ಅವರಿಗೆ ರುದ್ರ ಬಂದಿದ್ದೇ ದೊಡ್ಡ ಸಮಾಧಾನ ಆಗಿತ್ತು. ಫಂಕ್ಷನ್ ಆರಂಭವಾಗಿ ನಮ್ಮ ಸಂಸ್ಕೃತಿಯ ಪ್ರಕಾರ ದೀಪ ಹಚ್ಚೋಕೆ ರೂಪಾಳನ್ನು ಕರೆದ್ರು ಬಲರಾಮ್. ಶಾಂತವಾಗಿ ತಂಗಿಯ ಪಕ್ಕದಲ್ಲಿ ತನ್ನ ಮಗಳು ತಾರಾಳನ್ನು ಎತ್ಕೊಂಡು ನಿಂತಿದ್ಲು ಸಾಗರಿ. ಆ ಸಮಯದಲ್ಲಿ ಅವಳ ಹಿಂದೆ ಬಂದು ನಿಂತ್ಕೊಂಡ ಪ್ರತಾಪ್. ಹಾಯ್ ಅಂದ. ತಿರುಗಿ ನೋಡಿದ ಸಾಗರಿ ದೆವ್ವ ನೋಡಿದವಳು ಹಾಗೆ ಬೆಚ್ಚಬಿದ್ಲು. ಆದರೂ ಮರ್ಯಾದೆಗೋಸ್ಕರ ಹಾಯ್ ಅಂದವಳು ತಕ್ಷಣ ಮುಖ ತಿರುಗಿಸ್ಕೊಂಡ್ಲು. ನಿಮ್ಮನ್ನು ಪ್ರತಿಯೊಂದು ಬಾರಿ ನೋಡುವಾಗಲೂ ನಿಮ್ಮ ಬ್ಯೂಟಿ ಜಾಸ್ತಿ ಆಗ್ತಾನೇ ಇದೆಯಲ್ಲ ಅಂದ ಪ್ರತಾಪ್. ಪ್ರತಾಪ್ನ ಈ ಧ್ವನಿ ಸುಸ್ವರಾಳು ಕೂಡ ತಿರುಗಿ ನೋಡುವಂತೆ ಮಾಡಿತ್ತು. ಅವನು ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಂಡವಳು ಸಾಗರಿ ಬಳಿ ಮೆಲ್ಲಗೆ, ಅಕ್ಕ ಯಾರಕ್ಕ ಇವನು ಹೀಗೆ ಪಬ್ಲಿಕ್ಕಾಗಿ ಲೈನ್ ಹಾಕ್ತಿದ್ದಾನೆ ಅಂದ್ಲು. ಸುಮ್ಮನಿರು ಸುಸ್ವರ ಅಂತ ತಂಗಿನ ಗದರಿಸಿದ್ಲು ಸಾಗರಿ. ಇಲ್ಲಿ ನಡೀತಿದ್ದ ಈ ನಾಟಕವನ್ನು ದೂರದಿಂದ ಗಮನಿಸ್ತಿದ್ದ ಭದ್ರಂಗೆ ಅದಕ್ಕೆ ಮೇಲಾಗಿ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅವನಿಗೆ ಒಳಗೊಳಗಿನ ಸಿಟ್ಟು ನೆತ್ತಿಗೇರಿತ್ತು. ರೂಪಾಳ ಕೈಗೆ ಮೇಣದ ಬತ್ತಿ ಕೊಡಲ್ಪಟ್ಟಾಗ ರೂಪಾ ಪ್ಲೀಸ್ ವೇಟ್ ಅಂದವನು ಫಾಸ್ಟಾಗಿ ನಡೆದು ಸಾಗರಿಯ ಬಳಿಗೆ ಬಂದ. ಮಗುವನ್ನ ತನ್ನ ಕೈಗೆ ಇಸ್ಕೊಂಡವನು ಒಂದು ಕೈಯಿಂದ ಸಾಗರಿಯನ್ನ ಹಿಡಿದು ಜಗ್ಗಾಡ್ತಾ ದೀಪದ ಹತ್ರಕ್ಕೆ ಕರ್ಕೊಂಡು ಹೋದ. ಏನಿದು ಭದ್ರ ಅಂತ ಬಲರಾಮ್ ಹಲ್ಲು ಕಚ್ಚಿದ್ರು. ರೂಪಾ ಕ್ಯಾಂಡಲನ್ನು ಸಾಗರಿ ಕೈ ಕೊಡು ಅಂದ ಭದ್ರ. ರೂಪಾ ಶಾಕ್ ಆದ್ಲು. ಏನು ಮಾತಾಡ್ತಿದ್ಯಾ ನೀನು? ನನ್ನನ್ನು ಇನ್ಸಲ್ಟ್ ಮಾಡೋಕೆ ನಿನಗೆಷ್ಟು ಧೈರ್ಯ ಅಂತ ಭದ್ರನ ಮೇಲೆ ಕಿರ್ಚಿದ್ಲು. ಅದನ್ನು ಮಾತಾಡೋಕೆ ಇದು ಟೈಮ್ ಅಲ್ಲ ಅಂತ ರೂಪಾಳ ಕೈಯಲ್ಲಿದ್ದ ಮೇಣದ ಬತ್ತಿಯನ್ನು ಬಲವಂತವಾಗಿ ಕಸ್ಕೊಂಡ ಭದ್ರ ತನ್ನನ್ನು ಆಶ್ಚರ್ಯದಿಂದ ನೋಡ್ತಿದ್ದ ತನ್ನ ಹೆಂಡತಿ ಸಾಗರಿ ಕೈಗೆ ಕೊಟ್ಟು ಅವಳನ್ನೇ ದೀಪ ಹಚ್ಚೋಕೆ ಹೇಳ್ದ. ಒಂದು ಯಂತ್ರದ ತರಹ ಭದ್ರ ಹೇಳಿದ್ದನ್ನು ಅವಳು ಮಾಡಿದಾಗ ಮುಂದಿನದಾಗಿ ಮುಖ್ಯ ದ್ವಾರದ ರಿಬ್ಬನ್ ಕಟ್ ಮಾಡಿ ಬಲಗಾಲಿಟ್ಟು ಶೋರೂಮ್ಗೆ ಮೊದಲು ಪ್ರವೇಶಿಸಿದವಳು ಕೂಡ ಸಾಗರಿನೇ. ಸಾಗರಿಯ ಹೆಗಲ ಮೇಲೆ ಕೈ ಹಾಕಿ ಗರ್ವದಿಂದ ಕರ್ಕೊಂಡು ಹೋದ ಭದ್ರನ ಸಂಪೂರ್ಣ ದೃಷ್ಟಿ ಮಾತ್ರ ಅಲ್ಲೇ ನಿಂತಿದ್ದ ಪ್ರತಾಪ್ನ ಮೇಲೆಯೇ ತೀಕ್ಷ್ಣವಾಗಿ ನೆಟ್ಟಿತ್ತು. ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದರು. ಇತ್ತ ಯಾಕೆ ತನಗೆ ಈ ಬೇಡದ ಕೆಲಸ ಅಂತ ಸುಸ್ವರ ತನ್ನನ್ನು ತಾನೇ ಕೇಳ್ಕೊಂಡ್ಲು. ತನಗೆ ತಿಳಿಯದ ಒಂದನ್ನು ಮಾಡುವಾಗ ಅದರಲ್ಲಿ ಅನೇಕ ತಪ್ಪುಗಳಾಗೋದು ಸಹಜನೇ. ಅದಕ್ಕಾಗಿಯೇ ಸಮಯ ತೆಗೆದುಕೊಂಡು ಆ ಒಂದು ವಿಷಯವನ್ನು ಮಾಡಿ ರೂಢಿ ಮಾಡ್ಕೊಳ್ಬೇಕು. ಅದು ಅಡುಗೆ ವಿಷಯ ಅಂದರೆ ಕೇಳಬೇಕೇ ಇಲ್ಲ. ಎಷ್ಟು ದಿನ ಪೂನಂ ಮಾಡಿದ ಅಡುಗೆನ ತಿಂತಿದ್ದವರಿಗೆ ಹಠಾತ್ತನೆ ಒಂದು ಪರೀಕ್ಷೆ ಎದುರಾಯಿತು. ಪೂನಂ ತಾಯಿಗೆ ಹುಷಾರಿಲ್ದಿರೋ ಕಾರಣ ಅವರನ್ನು ನೋಡ್ಕೊಳ್ಳೋಕೆ ಅವಳು ರಜೆ ಮೇಲೆ ಹೋಗಿದ್ಲು. ಅಡುಗೆಯವರನ್ನು ಯಾರನ್ನಾದರೂ ನೋಡೋಣ ಅಂದ ರುದ್ರ. ಆಗ ರೋಷದಿಂದ, ಯಾಕೆ ನನ್ನನ್ನು ನೋಡಿದ್ರೆ ಅಡುಗೆ ಮಾಡೋ ಹಾಗೆ ಕಾಣಿಸ್ತಿಲ್ವಾ ನಿಮಗೆ ಅಂತ ಸುಸ್ವರಾಳ ಮೂಗಿನ ಮೇಲೆ ಕೋಪ ಜುಮ್ಮನೆ ಏರಿತ್ತು. ಸೊಂಟದ ಮೇಲೆ ಕೈ ಇಟ್ಕೊಂಡು ತನ್ನ ಮುಂದೆ ಮುಖ ಗಂಟಿಕ್ಕೆ ನಿಂತಿದ್ದವಳನ್ನು ನೋಡಿದಾಗ ರುದ್ರಂಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಹಾಗಾದರೆ ನಿನಗೇನೇನು ಅಡುಗೆ ಮಾಡೋ ಗೊತ್ತು? ಇಡ್ಲಿ, ದೋಸೆ, ಪೊಂಗಲ್, ವಡೆ, ಪೂರಿ, ಚಟ್ನಿ, ಮೊಸರನ್ನ, ಟೊಮೆಟೊ ಬಾತ್ ಅಂತ ಕೇಳ್ದ. ಹಾಂ, ಕೋಳಿ ಸಾರು, ಕುರಿ ಮಾಂಸ ಸಾರು, ಮೀನು ಸಾರು, ಚಿಲ್ಲಿ ಚಿಕನ್, ಸಾಂಬಾರ್, ರಸಮ್, ಆಲೂಗಡ್ಡೆ ಪಲ್ಯ, ಕೂಟು ಅಂತ ಪಟ್ಟಿ ಮಾಡ್ತಾ ಹೋದ್ಲು ಸುಸ್ವರ. ಆದರೆ ಆ ಕಡೆಯಿಂದ ಯಾವುದೇ ಸದ್ದಿಲ್ಲದೆ ಇರೋದನ್ನು ಕಂಡು ಗಂಡನನ್ನು ತಲೆ ಎತ್ತಿ ನೋಡಿದ್ಲು ಸುಸ್ವರ. ಅವನ ಕಣ್ಣುಗಳಲ್ಲಿ ಅಣುಕ ಇತ್ತು. ಶ್ರೀಮಂತನಾಗಿ ಹುಟ್ಟಿ ಬೆಳೆದು ದಿನಕ್ಕೊಂದು ದೇಶದ ಆಹಾರವನ್ನು ರುಚಿ ನೋಡೋನಿಗೆ ಸಾಮಾನ್ಯ ಹಳ್ಳಿ ಅಡುಗೆಯನ್ನು ಪಟ್ಟಿ ಮಾಡಿ ಹೇಳ್ತಿರೋ ತನ್ನ ಮುಗ್ಧತೆಯನ್ನು ಸುಸ್ವರ ಅರಿತುಕೊಂಡ್ಲು. ನೀವು ಸುಮ್ಮನೆ ಅಡುಗೆಗೆ ಬೇರೆ ಆಳನ್ನು ಇಟ್ಕೊಳ್ಳಿ ಅಂತ ಮುಖ ಸಣ್ಣಗೆ ಮಾಡ್ಕೊಂಡು ಹೇಳಿದ್ಲು ಸುಸ್ವರ. ಇಲ್ಲಿ ಬಾ ಸುಸ್ವರ ಅಂತ ಅವಳನ್ನು ತನ್ನ ಹತ್ರಕ್ಕೆ ಕರೆದ ರುದ್ರ. ಪಕ್ಕದಲ್ಲಿ
ಅವಳನ್ನು ಕೂರಿಸ್ಕೊಂಡವನು ಒಂದು ವಾರದ ಮಟ್ಟಿಗೆ ನೀನೇ ಅಡುಗೆ ಮಾಡು ಅಂದ. ಇಲ್ಲ ಬೇಡ ರೀ ಅಂದ್ಲು ಸುಸ್ವರ. ಯಾಕೆ ಅಂದ ರುದ್ರ. ನೀವು ವಿಧ ವಿಧವಾಗಿ ಊಟ ಮಾಡ್ತೀರಾ, ನೀವು ತಿನ್ನೋ ಆಹಾರದ ಹೆಸರು ಕೂಡ ನನ್ನ ಬಾಯಿಗೆ ಬರೋದಿಲ್ಲ. ನಾವು ನಮ್ಮೂರಿನಲ್ಲಿ ಬರೀ ಒಂದು ಸಾರು ಒಂದು ಪಲ್ಯದಲ್ಲಿ ಊಟ ಮುಗಿಸ್ಬಿಡ್ತೀವಿ, ಅದೆಲ್ಲ ನಿಮಗೆ ಒಗ್ಗೋದಿಲ್ಲ ಅಂದ್ಲು ಅವಳು. ಅವಳ ಮುಖನ ಸೂಕ್ಷ್ಮವಾಗಿ ಗಮನಿಸ್ತವನು, ನನಗೆ ಯಾವುದು ಒಗ್ಗುತ್ತೆ ಒಗ್ಗೋದಿಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಹೆಂಡತಿ ಕೈ ಅಡುಗೆ ತಿನ್ನಬೇಕು ಅಂತ ಎಲ್ಲ ಗಂಡಂದರು ಆಸೆ ಪಡ್ತಾರಲ್ವಾ? ಸುಮ್ಮನೆ ಮಾಡು, ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡು, ಇಲ್ದಿದ್ರೆ ಕೆಲಸಕ್ಕೆ ಆಳು ಇಟ್ಕೊಳ್ಳೋಣ. ಆದರೆ ಒಂದು ವಿಷಯ, ಹಾಸ್ಪಿಟಲ್ನಲ್ಲಿ ಮಲಗೋ ಮಟ್ಟಿಗೆ ಮಾತ್ರ ಅಡುಗೆ ಮಾಡಬೇಡ ಅಂದ. ಅವನು ಈ ಮಟ್ಟಿಗೆ ತನಗೋಸ್ಕರ ಇಳಿದು ಮಾತಾಡುವಾಗ ಅವಳೊಳಗೆ ಮಲಗಿದ್ದ ಹುಲಿ ಒಮ್ಮೆಲೆ ಜಾಗೃತವಾಯಿತು. ನಿನಗೆ ಕಷ್ಟ ಕೊಡಬಾರ್ದು ಅನ್ನೋದಕ್ಕಾಗಿ ತುಂಬ ಹೆವಿಯಾದ ಫುಡ್ ಎಲ್ಲ ಬೇಡ, ಜಸ್ಟ್ ಸಿಂಪಲ್ಲಾಗಿ ಮಾಡು ಅಂತ ಹೇಳಿ ರುದ್ರ ಕೆಲಸಕ್ಕೆ ಹೊರಟು ಹೋದ. ಗಮನ ಇಟ್ಟು ಗಂಡನಿಗೋಸ್ಕರ ಮಾಡಿಕೊಡ್ಬೇಕು ಅಂತ ಅವಳಿಗೆ ಅನಿಸಿದ್ರು ತಿಳುವಳಿಕೆ ಬಂದಾಗಲಿಂದ ತಂದೆ ಮತ್ತು ಅಕ್ಕನ ಜೊತೆಗೆ ಬದುಕಿದವಳಿಗೆ ಇವೆಲ್ಲ ಎಲ್ಲಿಂದ ತಿಳಿಯೋಕ್ಕೆ ಸಾಧ್ಯ? ಸಾಗರಿಗೆ ಫೋನ್ ಮಾಡಿ ನೋಡಿದ್ಲು. ಫೋನ್ ರಿಂಗ್ ಆಗ್ತಲೇ ಇತ್ತೆ ಹೊರತು ಸಾಗರಿ ಫೋನ್ ರಿಸೀವ್ ಮಾಡಲಿಲ್ಲ. ಹೀಗಾದರೆ ಅವಳು ಯಾವುದೋ ಮುಖ್ಯವಾದ ಕೆಲಸದಲ್ಲಿದ್ದಾಳೆ ಅಂತ ಅರ್ಥ. ಏನು ಅಡುಗೆ ಮಾಡೋದು ಅಂತ ಯೋಚಿಸ್ತವಳಿಗೆ ಒಂದೇ ಒಂದು ನೆನಪಿಗೆ ಬಂದಿತ್ತು, ರಸಮ್ ಮತ್ತು ಆಲೂಗಡ್ಡೆ ಪಲ್ಯ. ತೀರ್ಮಾನಿಸ್ತವಳು ಬೇಗ ಬೇಗನೆ ಅಡುಗೆ ಮಾಡಿ ಮುಗಿಸೇ ಬಿಟ್ಲು. ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸ್ತವಳು ಎಂದಿನಂತೆ ರುದ್ರನ ಬರುವಿಕೆಗಾಗಿ ಕಾಯ್ತಿದ್ಲು ಸುಸ್ವರ. ಅಷ್ಟರಲ್ಲಿ ಅವಳ ಮೊಬೈಲ್ ಫೋನ್ ಸದ್ದಾಯಿತು. ನಾರಾಯಣವರು ಕಾಲ್ ಮಾಡಿದರು. ಸುಸ್ವರ ಹೇಗಿದೆಯಮ್ಮ ಅಂತ ಕೇಳಿದ ಕೂಡಲೇ ತಂದೆಯ ಧ್ವನಿ ಕೇಳಿದೊಡನೆ ಸುಸ್ವರಾಗೆ ತುಂಬ ಸಂತೋಷ ಆಯಿತು. ಅಪ್ಪ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಊಟ ಮಾಡಿದ್ರಾ? ಏನು ಅಡುಗೆ ಮಾಡಿದ್ರಿ ಅಂತ ಕೇಳಿದ್ಲು. ಬೇಳೆ ಸಾರು ಮಾಡಿದ್ದೆ ಅಮ್ಮ, ನೀನು ಅಂದರು. ರಸಮ್ ಮಾಡಿದ್ದೆಪ್ಪ ಅಂದ್ಲು ಸುಸ್ವರ. ನಾರಾಯಣವ್ರ ತಕ್ಷಣ ಏನು ರಸಮ್ಮ ಅಂದರು. ಹೌದಪ್ಪ, ಅವರೇ ಕೇಳಿದರು ಅಂದ್ಲು ಸುಸ್ವರ. ನಾರಾಯಣವ್ರಿಗಂತೂ ಆಶ್ಚರ್ಯ. ಕಿರಿಮಗಳು ಸಾಗರಿಯ ನೆರವಿಲ್ದೇನೆ ಒಂಟಿಯಾಗಿ ಇರೋದನ್ನು ನೋಡಿ ಮೊದಲಿಗೆ ತುಂಬ ಹೆದರಿದ್ರು. ಸಾಗರಿಯೇ ಅವರಿಗೆ ಧೈರ್ಯ ತುಂಬಿದ್ದು. ನಂತರದ ದಿನಗಳಲ್ಲಿ ಸುಸ್ವರ ತನಗೆ ಫೋನ್ ಮಾಡಿ ಮಾತಾಡೋವಾಗಲೆಲ್ಲ ಅವಳ ಮಾತುಗಳ ತುಂಬ ರುದ್ರನದೇ ಯೋಚನೆ ಇರ್ತಿದ್ರಿಂದ ನಾರಾಯಣವ್ರಿಗೆ ಒಂದು ವಿಷಯ ಮಾತ್ರ ಖಂಡಿತವಾಗಿ ತಿಳಿತು. ಸಾಗರಿಯಂತೆ ಒಂದು ಸುಳ್ಳು ಬದುಕನ್ನು ಬದುಕದೆ ಇವಳಾದರೂ ನಿಜವಾದ ಜೀವನವನ್ನು ಬಾಳ್ತಿದ್ದಾಳಲ್ಲ ಅಂತ. ದಾಂಪತ್ಯ ಜೀವನದ ಬಗ್ಗೆ ನೇರವಾಗಿ ಮಾತಾಡೋಕ್ಕೆ ಸಾಧ್ಯವಾಗ್ತಿದ್ರು ಅದು ಸಹ ಸರಿ ಹೋಗುತ್ತೆ ಅಂತ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡ್ರು ನಾರಾಯಣವರು. ಸುಸ್ವರ, ಅಪ್ಪ ಒಂದು ಮುಖ್ಯವಾದ ವಿಷಯ ಹೇಳೋಕೆ ಫೋನ್ ಮಾಡಿದೆ ಅಂತ ಹೇಳಿದರು ನಾರಾಯಣವರು ಎಳಿತ. ಏನಪ್ಪ ಅಂದ್ಲು ಸುಸ್ವರ. ಅದು ಬಂದು ಅಂತ ಸ್ವಲ್ಪ ಹಿಂಜರಿದ್ರು. ನಾನು ನಮ್ಮ ಜೋಯಿಸ್ರನ್ನ ನೋಡಿದ್ದೆ, ಅಳಿಯಂದ್ರಿಗೆ ಸಮಯ ಸರಿ ಇಲ್ವಂತೆ, ಸ್ವಲ್ಪ ಜಾಗರೂಕವಾಗಿ ಇರೋಕ್ಕೆ ಹೇಳಿದ್ದಾರೆ ಅಂತ ಹೇಳಬೇಕಾಗಿರೋದನ್ನೆಲ್ಲ ಹೆಂಗೋ ಹೇಳಿ ಮುಗಿಸ್ತವರು ಕಾಲ್ ಕಟ್ ಮಾಡಿದ್ರು ನಾರಾಯಣವರು. ನಾರಾಯಣ್ ಹೇಳಿದ ಮಾತು ಸುಸ್ವರಳಲ್ಲಿ ದೊಡ್ಡ ಆಘಾತವನ್ನೇನು ಉಂಟು ಮಾಡಲಿಲ್ಲ. ಅವಳು ಅದನ್ನು ನಾರ್ಮಲ್ ಆಗೇ ತಗೊಂಡ್ಳು. ಸಮಯ ಉರುಳ್ತಾ ಹೋಯಿತು. ಯಾವಾಗಲೂ ಮಧ್ಯಾಹ್ನದ ಊಟಕ್ಕೆ ಬಂದುಬಿಡೋ ರುದ್ರ ಅವತ್ತು ಕಾಣಿಸ್ಲೇ ಇಲ್ಲ. ಮುಖ್ಯವಾದ ಕೆಲಸ ಇದ್ದರೆ ಅವನ ಪಿ ಎ ದಿಲೀಪ್ ಬಂದು ಊಟನ ತಗೊಂಡು ಹೋಗ್ತಿದ್ದ. ಆದರೆ ಇವತ್ತು ಆ ದಿಲೀಪ್ ಕೂಡ ಬರಲಿಲ್ಲ. ಸಮಯ ಮಧ್ಯಾಹ್ನ ಕಳೆದು ಸಂಜೆ ಆಗ್ತಿದ್ದಂತೆ ಗಾಬರಿಯಾದ ಬೆಕ್ಕಿನಂತೆ ಆ ರೂಮ್ ಸುತ್ತಮುತ್ತ ಓಡಾಡ್ತಿದ್ಲು ಸುಸ್ವರ. ಹೊಸಿಲಿನಲ್ಲಿ ಕಾರ್ ಬಂದು ನಿಲ್ಲೋ ಶಬ್ದ ಕೇಳಿಸ್ತು. ಕಾಲಿನ ಗೆಜ್ಜೆನಾದದ ಜೊತೆಗೆ ಮುಖದಲ್ಲಿ ನಗು ಅರಳಲು ಧಾವಿಸಿ ಓಡಿದ್ಲು ಸುಸ್ವರ. ಅಲ್ಲಿ ಹೆಗ್ಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ರುದ್ರ ಕಾರಿನಿಂದ ಇಳಿತಿದ್ದ. ಅವನನ್ನು ಹಿಡ್ಕೊಂಡು ದಿಲೀಪ್ ಬರ್ತಿದ್ದ. ಅಯ್ಯೋ ರೀ ಅಂದವಳು ಗಾಬರಿಯಿಂದ ಅವನ ಬಳಿಗೆ ಓಡಿದ್ಲು. ಏನಾಯಿತು, ಹೇಗಾಯಿತು ಅಂತ ಕೇಳಿದ್ಲು. ಏನೂ ಇಲ್ಲ ಸುಸ್ವರ, ನೀನು ಹೆದರು ಬೇಡ ಅಂದವನು ದಿಲೀಪ್ಗೆ ಕಣ್ಣ ಸನ್ನೆಯಲ್ಲೇ ಹೋಗು ಅಂತ ಹೇಳಿದಾಗ ಅವನಲ್ಲಿಂದ ಹೊರಟು ಹೋದ. ಮೆಲ್ಲನೆ ನಡೆದು ಒಳಗೆ ಬಂದವನು ತನ್ನ ರೂಮ್ಗೆ ಹೋಗಿ ಮಂಚದ ಮೇಲೆ ಕೂತ ರುದ್ರ. ಅವನ ಹಿಂದೆಯೇ ಬಂದಳು ಸುಸ್ವರ. ಹೇಗೆ ಬಿತ್ತು ಪೆಟ್ಟು ಅಂತ ಅವನ ಹತ್ರಕ್ಕೆ ಬಂದವಳು ಮೆಲ್ಲಗೆ ಅವನ ಹೆಗಲನ್ನು ಸವರಿದ್ಲು. ಅವಳ ಮುಖವನ್ನು ಸೂಕ್ಷ್ಮವಾಗಿ ನೋಡಿದವನು, ಏನಾಯಿತು ನಿನಗೆ? ಈ ಹೊತ್ತಿಗೆ ಸೀರಿಯಲ್ ಕತೆ ತರಹ
ನೀನು 10 ಸಲ ಎಡು ಬಿದ್ದ ಹಾಗೆ ಊಹಿಸ್ಕೊಂಡು ಮಾತಾಡಬೇಕಿತ್ತಲ್ಲ. ಹೌದು, ಇವತ್ತೇನು ಅಡುಗೆ ಮಾಡಿದ್ಯಾ ಅಂತ ಕೇಳ್ದ ರುದ್ರ. ರಸಮ್ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನೀವು ಊಟಕ್ಕೆ ಬರ್ತೀರಾ ಅಂತ ಎಷ್ಟೊತ್ತು ಕಾಯ್ತಿದ್ದೆ. ಆದರೆ ನೀವು ಅಂದ್ಲು ಅವಳು. ಸರಿ, ಹಸ್ವಾಗ್ತಿದೆ, ಊಟ ತಗೊಂಡು ಬಾ ಅಂದ ರುದ್ರ. ಹಸ್ವಾಗ್ತಿದ್ಯಾ ಅಂತ ವೇಗವಾಗಿ ಓಡಿದ್ಲು. ಅವಳು ತಿರುಗಿ ಬರೋವಾಗ ಕೈಯಲ್ಲಿ ಊಟದ ತಟ್ಟೆ ಜೊತೆಗೆ ಒಂದು ಚಮಚ ಬೇರೆ ಇತ್ತು. ರೀ, ಊಟ ಮಾಡಿ ಅಂತ ಅವನು ಊಟ ಮಾಡೋಕೆ ಅನುಕೂಲವಾಗುವಂತೆ ಬೆನ್ನಿನ ಹಿಂದೆ ದಿಂಬನಿಟ್ಟವಳು ಅವನ ಎಡಗೈಯಲ್ಲಿ ಊಟದ ತಟ್ಟೆನ ಕೊಟ್ಲು. ಅವನು ಮಡಿಲ ಮೇಲೆ ಇನ್ನೊಂದು ದಿಂಬನಿಟ್ಕೊಂಡು ತಟ್ಟೆನ ಅದ್ರ ಮೇಲಿಟ್ಟು ಎಡಗೈಯಿಂದ ಚಮಚ ಹಿಡಿದು ಊಟ ಮಾಡೋಕೆ ಪ್ರಯತ್ನಿಸ್ತಾ ರುದ್ರ. ಇದನ್ನು ಕಂಡ ಸುಸ್ವರಾಳ ಮನಸ್ಸಿನಲ್ಲಿ ಏನೋ ಒಂಥರ ಸಂಕಟ ಆಯಿತು. ನೋವು ಒಂದು ಕಡೆ ಅವನನ್ನು ಕಾಡ್ತಿದ್ರು. ಅವಳು ಮಾಡಿದ ಅಡುಗೆಯನ್ನು ತಿನ್ಬೇಕನ್ನೋ ತವಕ ಅವನಲ್ಲಿತ್ತು. ಒಂದು ತುತ್ತು ಬಾಯಿಗಿಟ್ಟವನ ಮುಖ ಬಲಗೈ ನೋವಿನಿಂದ ಸುಕ್ಕುಗಟ್ಟಿತ್ತು. ಕ್ಷಣ ಮಾತ್ರದಲ್ಲೇ ತನ್ನ ಮುಖದ ಭಾವನೆಯನ್ನು ಬದಲಿಸ್ಕೊಂಡವನು, ಚೆನ್ನಾಗಿದೆ ಸುಸ್ವರ, ಆದರೆ ಸಾಕು ಈಗ, ಆಮೇಲೆ ತಿಂತೀನಿ, ನೀನು ಊಟ ಮಾಡಿದ್ಯಾ ಅಂತ ಕೇಳ್ದ. ಅವಳು ಇಲ್ಲ ಅಂತ ತಲೆ ಆಡಿಸಿದಾಗ ಅವನ ಮುಖವೇ ಬದಲಾಗಿ ಹೋಯಿತು. ಹುಚ್ಚಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೆ ಏನು ಮಾಡ್ತಿದ್ದೆ ಅಂದ ರುದ್ರ. ನಿಮಗೋಸ್ಕರ ಕಾಯ್ತಿದ್ದೆ ಅನ್ಲು ಸುಸ್ವರ. ನಾನು ಬಂದರೂ ಬರ್ದಿದ್ರು ನೀನು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಇಲ್ದಿದ್ರೆ ನನ್ನ ಜೊತೆಗೆ ಮಾತಾಡಬೇಡ ಅಂದ. ಇಷ್ಟು ಕಠಿಣವಾಗಿ ಅವಳ ಜೊತೆಗೆ ಅವನು ಯಾವತ್ತೂ ಮಾತಾಡಿದ್ದೇ ಇರಲಿಲ್ಲ. ಕೂತ್ಕೋ ಅಂತ ತನ್ನೆದುರಿಗೆ ಕೂತ್ಕೊಳ್ಳೋಕೆ ಹೇಳ್ದವನು ಎಡಗೈಯಲ್ಲಿ ಚಮಚದ ಸಹಾಯದಿಂದ ಅವಳಿಗೆ ಊಟನ ತೆಗೆದು ತಿನ್ನಿಸ್ದ. ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹಿಂಜರಿದ್ಲು ಸುಸ್ವರ. ಬಾಯಿ ತೆಗಿಯಮ್ಮ ಅಂತ ಆಯಾಸದಿಂದ ಹೊರಬಂತು ರುದ್ರನ ಧ್ವನಿ. ಆ ಧ್ವನಿ ಅವಳ ಹೃದಯವನ್ನು ಹಿಂಡಿದಂತಾಗಿ ಬಾಯಿ ತೆರೆದ್ಲು. ಅವಳಿಗೆ ಊಟ ಮಾಡಿಸಿ ಮುಗಿಸ್ದವನು, ಯಾಕೆ ಅಳ್ತಿದ್ಯಾ ಅಂದಾಗ ವೇಗವಾಗಿ ಕಣ್ಣುಗಳನ್ನು ಮುಟ್ಟಿ ನೋಡ್ಕೊಂಡ್ಲು ಸುಸ್ವರ. ಅಷ್ಟು ಹೊತ್ತಿನಿಂದ ಅವನನ್ನು ನೋಡ್ದಾಗ್ಲಿಂದ ಅವಳ ಕಣ್ಣಲ್ಲಿ ನೀರು ಸುರಿತಲೇ ಇತ್ತು. ಅದನ್ನು ಗಮನಿಸೋ ಸ್ಥಿತಿಯಲ್ಲೂ ಅವಳಿರಲಿಲ್ಲ. ಆಘಾತದಿಂದ ಅವನ ಮುಖ ನೋಡಿದವಳು, ಗೊತ್ತಿಲ್ಲ ರೀ, ತುಂಬ ಹೊತ್ತಿಂದ ಅಳ್ತಿದ್ದೀನ ನಾನು ಅಂತ ಅವನನ್ನೇ ಕೇಳಿದ್ಲು. ಹೌದು, ಕಣ್ಣೊರೆಸ್ಕೊಂಬಂದ್ಲು. ಯಾಕೆ ಹೀಗೆ ಕಣ್ಣಲ್ಲಿ ಸಮುದ್ರ ತರ್ತೀಯ ಅಂತ ಕೊಂಚ ಕಿರಿಕಿರಿಯಿಂದಲೇ ಕೇಳ್ದ. ನಿಮ್ಮನ್ನು ಹೀಗೆ ನೋಡಿದ ತಕ್ಷಣ ಅಂತ ಹೇಳೋಕೆ ಬಂದವಳು ಬಾಯಿ ಮುಚ್ಕೊಂಡ್ಲು. ವೇಗವಾಗಿ ಓಡ್ದವಳು ಇನ್ನೊಂದು ತಟ್ಟೆಯಲ್ಲಿ ಊಟನ ಹಾಕ್ಕೊಂಡು ಕಲಿಸ್ಕೊಂಡು ಅವನಿಗೆ ತುತ್ತು ನೀಡಿದ್ಲು. ಅವಳನ್ನೇ ನೋಡಿದವನು ಬಾಯಿ ತೆರೆದು ಊಟನ ಸ್ವೀಕರಿಸ್ದ. ನಂತರ ನಾನು ಮಲಗ್ತೀನಿ ಸುಸ್ವರ ಅಂದವನನ್ನು ಮಲಗಿಸ್ದವಳು ತಟ್ಟೆಗಳನ್ನು ತೊಳಿತಲೇ ಏನೋ ಯೋಚಿಸಿದ್ಲು. ನಂತರ ಅವನ ರೂಮಿಗೆ ಓಡಿದ್ಲು. ಬಾಗಿಲಲ್ಲಿ ಬಂದು ನಿಂತವಳು ತನ್ನ ಕಾಲಿನ ಗೆಜ್ಜೆಯ ಸದ್ದು ಅವನ ನಿದ್ರೆಗೆ ತೊಂದರೆ ಮಾಡಬಾರ್ದು ಅಂತ ಮೆಲ್ಲನೆ ನಡೆದು ಒಳಗಡೆ ಹೋಗಿ ಅವನನ್ನು ನೋಡಿದ್ಲು. ಮನಸ್ಸು ಭಾರವಾಯಿತು. ನವಿಲುಗರಿಯಿಂದ ಸವರುವಂತೆ ಅವನ ಗಾಯದ ಮೇಲೆ ಮೆಲ್ಲನೆ ಕೈಯಾಡಿಸ್ದವಳು ತುಟಿಯನ್ನು ಕಚ್ಚಿ ಅಳು ತಡೆಯೋಕ್ಕಾಗದೆ ಗಂಟಲು ಉಬ್ಬಿ ಬಂದಾಗ ಬಾಯನ್ನು ಒತ್ಕೊಂಡು ರೂಮಿನಿಂದ ಹೊರಬಂದು ಪೂಜಾ ರೂಮ್ಗೆ ಬಂದಳು. ಅವಳು ಇಷ್ಟಪಟ್ಟು ಪೂಜಿಸೋ ದೇವರು ಗಣೇಶ. ಕಷ್ಟನೋ ನಷ್ಟನೋ ಸದಾ ನಗು ಮುಖ ಅವನಿಗೆ. ನೋಡ್ತಲೇ ನಿಂತಳು ಸುಸ್ವರ. ಅವಳನ್ನರಿಯದೆ ಅಳು ಉಕ್ಕಿ ಬಂತು. ಮಂಡಿಯೂರಿ ಕೆಳಗಡೆ ಕೂತು ಹತ್ಲು. ಯಾಕೆ ಅಂತ ತಿಳಿಯದ ಅರ್ಥವಾಗದ ಅಳು. ಸೀಳಿ ರಕ್ತದ ಗಾಯವಾದಂತಹ ಒಂದು ನೋವು. ಹೆತ್ತ ತಂದೆನ, ಜೊತೆಯಲ್ಲಿ ಹುಟ್ಟಿದ ಅಕ್ಕನನ್ನು ಕಳ್ಕೊಂಡಾಗಲೂ ಇಲ್ಲದ ಒಂಟಿತನ ಮತ್ತು ನೋವಿದು. ಇಡೀ ಊರಿಗೆ ಸಿಂಹ ಸ್ವಪ್ನವಾಗಿ ಹೆದರಿಸೋನು ಯಾಕೋ ಏನೋ ಅವಳ ಬಳಿ ಮಾತ್ರ ಇಷ್ಟು ಮೃದುವಾಗಿ ನಡ್ಕೊಳ್ತಾನೆ. ಒಂದೇ ಮನೆಯಲ್ಲಿ ಬೇರೆ ಬೇರೆ ರೂಮ್ಗಳಲ್ಲಿ ಬದುಕ್ತಿದ್ರು ಯಾವುದೇ ಗಡಿ ಮೀರದೆ ಅವಳನ್ನು ರಕ್ಷಿಸ್ತಿದ್ದಾನೆ. ಹಿಂದಿನಂತೆ ಅವನನ್ನು ಕಂಡ್ರೆ ಭಯವೋ ಅಥವಾ ಆತಂಕವೋ ಈಗ ಅವಳಲ್ಲಿಲ್ಲ. ಬದಲಾಗಿ ತಂದೆಯ ಬಳಿ ಕಂಡ ರಕ್ಷಣೆ, ಅಕ್ಕನ ಬಳಿ ಹೊಂದಿದ್ದ ಆಪ್ತತೆ, ಇದಕ್ಕಿಂತ ಮಿಗಿಲಾಗಿ ಅವಳನ್ನು ಅವಳಾಗಿಯೇ ನೋಡೋ ಅವನಿಗೆ ಅವಳನ್ನರಿಯದೆಯೇ ತನ್ನ ಮನಸ್ಸನ್ನು ಸೋತು ಬಿಟ್ಟಿದ್ದಾಳೆ ಸುಸ್ವರ. ಹೇಗೆ, ಯಾವಾಗ, ಯಾವ ಕ್ಷಣದಲ್ಲಿ ಇದೆಲ್ಲ ಆಯಿತು ಅಂತ ಅವಳಿಗೆ ತಿಳಿಲಿಲ್ಲ. ಆದರೆ ಅವನಿಗೆ ಒಂದು ತೊಂದರೆ ಅಂತ ಆದರೆ ಅವಳ ಜೀವದ ಆಳದವರೆಗೆ ನೋವಾಗ್ತಿತ್ತು. ಅವನು ತನಗೆ ಯಾರಂತ
ಈಗ ಅರ್ಥ ಆಯಿತು ಅವಳಿಗೆ. ಹಳದಿ ದಾರದ ಯಾವುದೇ ಮ್ಯಾಜಿಕ್ ಇಲ್ಲದೇನೆ ಮೆಲ್ಲನೆ ಅವಳ ಹೃದಯದೊಳಗೆ ಪ್ರವೇಶಿಸಿ ಬಿಟ್ಟಿದ್ದಾನೆ ರುದ್ರ. ಕೇವಲ ಕರ್ತವ್ಯಕ್ಕಾಗಿ ಅಲ್ಲದೆ ಪ್ರೀತಿಯಾಗಿ ಅವನನ್ನು ಸ್ವೀಕರಿಸೋಕೆ ಸಿದ್ಧಳಾಗಿ ಬಿಟ್ಲು ಸುಸ್ವರ. ಗಣೇಶನಿಗೆ ಕೈ ಮುಗಿದು ಬೇಡ್ಕೊಂಡ್ಳು, ಗಣೇಶ ಅವರಿಗೆ ಬೇಗ ಗುಣ ಆಗಬೇಕು, ಯಾವ ಕಷ್ಟ ಬಂದರೂ ಅದನ್ನು ನಾನು ಕೊಡು, ಅವರನ್ನು ಜಾಗರೂಕತೆಯಿಂದ ನೋಡ್ಕೊ ಅಂದಾಗ ಅವಳ ಕಣ್ಣೀರಿನ ಹನಿಗಳು ಕೆನ್ನೆಯ ಮೇಲೆ ಗೆರೆಯಾಗಿದ್ವು. ಇತ್ತ ತನ್ನ ರೂಮ್ನಲ್ಲಿ ಪ್ರಮೋದ್ ಜೊತೆಗೆ ಮಾತಾಡ್ತಿದ್ದ ರುದ್ರ. ಅಂದ್ಕೊಂಡೆ ಕಣೋ, ಹೇಗಿಷ್ಟೊಂದು ಕೇರ್ಲೆಸ್ ಆಗಿದ್ದೆ ನೀನು ಅಂತ ಸಿಟ್ಟಿನಿಂದ ಕುದ್ದು ಹೋದ ಪ್ರಮೋದ್. ಅದನ್ನು ಬಿಡು, ಅವನನ್ನು ಹಿಡ್ಕೊಂಡಿದ್ಯಾ ಅಂದ ರುದ್ರ. ಹ್ಞೂ ಅಂದ ಪ್ರಮೋದ್. ನಮ್ಮ ಜಾಗಕ್ಕೆ ಕರ್ಕೊಂಡು ಹೋಗು ಅಂದ ರುದ್ರ. ಮುಗಿಸ್ಬಿಡೋಣ ಕಣೋ ಅಂದ ಪ್ರಮೋದ್. ಬೇಡ ಅಂದ ರುದ್ರ. ರುದ್ರ ಹೇಳಿದ ಕೇಳೋ ಅಂದ ಪ್ರಮೋದ್. ನೀನು ಹೇಳಿದ್ದನ್ನು ಮಾಡು ಅಷ್ಟೆ. ರುದ್ರನ ಧ್ವನಿ ಕಠಿಣವಾಗಿ ಕೇಳಿಸ್ತು. ಅಷ್ಟರಲ್ಲಿ ಸುಸ್ವರ ಒಳಗಡೆಗೆ ಬರೋದನ್ನು ಕಂಡು ಮುಖದ ಭಾವನೆಯನ್ನು ಬದಲಾಯಿಸ್ಕೊಂಡ ರುದ್ರ ನಿದ್ರೆ ಮಾಡುವಂತೆ ನಟಿಸ್ದ. ಸ್ವಲ್ಪ ಸಮಯದ ನಂತರ ರುದ್ರ ಕಣ್ಣು ಬಿಟ್ಟು ನೋಡಿದಾಗ ಸುಸ್ವರ ಅವನ ಮಂಚಕ್ಕೆ ಒರಕೊಂಡು ನಿದ್ರೆ ಮಾಡ್ತಿದ್ಲು. ಮೆಲ್ಲನೆ ಎದ್ದವನು ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸ್ದ. ಸ್ವಲ್ಪ ಸಮಯ ನಿದ್ರಿಸ್ತಿದ್ದ ಅವಳ ಪಕ್ಕದಲ್ಲೇ ಕೂತು ಅವಳ ಹಣೆಯನ್ನು ಕೆನ್ನೆಯನ್ನು ಮೃದುವಾಗಿ ಸವರ್ದ. ನೀನು ಯಾಕೆ ನನ್ನ ಜೀವನದಲ್ಲಿ ಮೊದಲೇ ಬರಲಿಲ್ಲ? ಮೊದಲೇ ಬಂದಿದ್ರೆ ನನ್ನ ಬದುಕು ನೆಮ್ಮದಿಯಾಗಿರ್ತಿತ್ತು ಅಂದ ರುದ್ರನಿಗೆ. ಸುಸ್ವರ ನಿದ್ರೆ ಮಾಡ್ತಿದ್ದಾಳೆ ಅಂತಲೇ ಅನಿಸಿತ್ತು. ಆದರೆ ಅವಳು ನಿದ್ರೆ ಮಾಡ್ತಿರ್ಲಿಲ್ಲ. ಅವನಾಡಿದ ಪ್ರತಿಯೊಂದು ಮಾತು ಅವಳ ಕಿವಿಗೆ ಬಿದ್ದಿತ್ತು. ನನ್ನ ಹತ್ರ ಇಷ್ಟು ಸಂತೋಷವಾಗಿ ಮಾತಾಡ್ತಾರಲ್ಲ, ಆದರೂ ಯಾಕೆ ಮೊದಲೇ ಬದುಕಿನಲ್ಲಿ ನೆಮ್ಮದಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಯೋಚಿಸ್ತಾ ಗೊಂದಲಕ್ಕೊಳಗಾದವಳು ಸುಮ್ಮನೆ ಕಣ್ಣು ಮುಚ್ಚಿ ನಿದ್ರಿಸಿಬಿಟ್ಲು ಸುಸ್ವರ. ತನಗೆ ಪೆಟ್ಟಾಗಿರೋ ವಿಷಯನ ಸಾಗರಿಗೆ ತಿಳಿಸಬಾರ್ದು ಅಂತ ರುದ್ರ ಸುಸ್ವರಾಗೆ ಖಡಾಖಂಡಿತವಾಗಿ ಹೇಳಿದ್ದ. ಆದರೆ ಬಲರಾಮ್ಗೆ ತಿಳಿಯದೆ ಒಂದು ಸಣ್ಣ ಹುಲ್ಲು ಕೂಡ ಅಳಗಾಡ್ತಿರ್ಲಿಲ್ಲ. ಮಾರನೆದಿನ ಮುಂಜಾನೆಯೇ ಭದ್ರ ಮತ್ತು ಸಾಗರಿನ ಕರ್ಕೊಂಡು ಬಲರಾಮ್ ನೇರವಾಗಿ ರುದ್ರನ ಮನೆಗೆ ಬಂದಿಳಿದ್ರು. ಮೊದಲ ಬಾರಿಗೆ ತಮ್ಮ ಮನೆಗೆ ಬಂದ ಅಕ್ಕನನ್ನು ಕಂಡು ಸುಸ್ವರಾಗೆ ತುಂಬಾ ಸಂತೋಷ ಆಯಿತು. ಅವಳು ಅತ್ಯಂತ ಸಡಗರದಿಂದ ಅವರನ್ನು ಸ್ವಾಗತಿಸಿದ್ಲು. ಬನ್ನಿ ಮಾವ, ಬನ್ನಿ ಭಾವ ಅಂತ ಕರೆದ್ಲು. ಆದರೆ ಭದ್ರ ಅಂತೂ ಸುಸ್ವರನ ಒಬ್ಳು ಮನುಷ್ಯಳು ಅಂತ ಕೂಡ ಪರಿಗಣಿಸದೆ ನಿರ್ಲಕ್ಷ್ಯದ ಮುಖಭಾವ ತಳೆದ. ಏನಮ್ಮ, ಇಲ್ಲಿಗೆ ಬಂದ ತಕ್ಷಣ ಆ ಮನೆ ನೆನಪೇ ಇಲ್ಲದ ಹಾಗೆ ಮರೆತುಬಿಟ್ಯಾ? ಅವನಿಗೆ ತಾನೇ ಅಲ್ಲಿರೋಕೆ ಇಷ್ಟ ಇಲ್ಲ, ಆದರೆ ನಿನಗೇನಾಗಿದೆ? ನೀನಾದರೂ ಬಂದು ಹೋಗಬಹುದಲ್ವಾ ಅಂತ ಬಲರಾಮ್ ನೇರವಾಗಿ ತನ್ನನ್ನೇ ಪ್ರಶ್ನಿಸ್ತಾರೆ ಅಂತ ಸುಸ್ವರ ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಮುಂದೆ ಏನು ಹೇಳಬೇಕು ಅಂತ ತಿಳಿದ ತಬ್ಬಿಬ್ಬಾದ್ಲು. ಇವರ ಸ್ವಭಾವವನ್ನು ಚೆನ್ನಾಗಿ ಅರಿತಿದ್ದ ಸಾಗರಿ ಒಳಗೊಳಗೆ ಕೈ ಹಿಸಿಕೊಳ್ಳತೊಡಗಿದ್ಲು. ಮಾವ ಪ್ರೀತಿಯಿಂದ ಕೇಳ್ತಿಲ್ಲ, ಬದಲಾಗಿ ಚುಚ್ಚಿ ಮಾತಾಡ್ತಿದ್ದಾರೆ ಅನ್ನೋದು ಅವಳಿಗೆ ಅರ್ಥ ಆಗಿತ್ತು. ಆದರೆ ಅದನ್ನು ತಂಗಿಗೆ ಹೇಗೆ ತಾನೇ ವಿವರಿಸ್ತಾಳೆ? ಹಾಗೇನೂ ಇಲ್ಲ ಮಾವ, ಅವರೇ ಯಾವಾಗಲೂ ಕೆಲಸ ಅಂತ ಅಂದ್ಲು ಸುಸ್ವರ. ಬಲರಾಮ್ ಅಟ್ಟಹಾಸದಿಂದ ನಕ್ರು. ಹೌದು, ನಿನ್ನ ಗಂಡ ಅಲ್ಲಿ ದೊಡ್ಡ ಕಲ್ಲು ಹೊಡಿತಿದ್ದಾನೆ ನೋಡು. 24 ಗಂಟೆಯೂ ಕೆಲಸ ಮಾಡಿ ಬೆನ್ನು ಮುರ್ಕೊಳ್ತಿದ್ದಾನೆ. ಅಕ್ಕ ತಂಗಿರನ್ನು ಒಂದೇ ಮನೆಗೆ ಮದುವೆ ಮಾಡಿಕೊಟ್ರೆ ಸಂಸಾರ ಒಡೆಯೋದಿಲ್ಲ, ಒಬ್ರಿಗೊಬ್ರು ಹೊಂದ್ಕೊಂಡು ಒಟ್ಟಾಗಿ ಬಾಳ್ತಾರೆ ಅಂತ ನೋಡಿದ್ರೆ ನೀವಿಬ್ಬರು 2 ಕಡೆ ಮುಖ ಮಾಡ್ಕೊಂಡು ಕೂತಿದ್ದೀರಾ. ಗಂಡಸ್ರು ಹೇಗೋ ಇರಲಿ, ಹೆಂಗಸಾದ ನಿಮಗೇನಾಗಿದೆ ಅಂತ ಕೇಳ್ತಿದ್ದೀನಿ ಅಂದರು ಬಲರಾಮ್ ಅವರು. ರುದ್ರ ಬೇರೆ ಮನೆ ಮಾಡಿ ಹೋಗ್ತಾನೆ ಅಂತ ಹೇಳಿದಾಗ ಬಲರಾಮ್ ಮನಸ್ಸಿನಲ್ಲಿ ಒಂದು ಸಣ್ಣ ಆಸೆ ಇತ್ತು. ಸುಸ್ವರ ಖಂಡಿತವಾಗ್ಲೂ ತನ್ನ ಅಕ್ಕನನ್ನು ಬಿಟ್ಟು ದೂರ ಹೋಗೋದಿಲ್ಲ, ಹಠ ಮಾಡಿಯಾದರೂ ಗಂಡನನ್ನು ಮತ್ತೆ ಈ ಜಂಟಿ ಕುಟುಂಬಕ್ಕೆ ಸೇರಿಸ್ತಾಳೆ ಅಂತ ಕೋಟೆ ಕಟ್ಟಿದ್ರು ಅವರು. ಆದರೆ ಅವರ ಆಸೆ ಮಣ್ಣು ಪಾಲಾದ ಸಿಟ್ಟಲ್ಲಿ ಸಮಯ ಸಿಕ್ಕ ತಕ್ಷಣ ಸೊಸೆ ಮೇಲೆ ತಮ್ಮ ಇಡೀ ಕೋಪನ ತೀರಿಸ್ಕೊಳ್ತಿದ್ರು. ಮುಖ ಲಕ್ಷಣವಾಗಿದ್ದರೆ ಮಾತ್ರ ಸಾಕಾ? ಗಂಡನನ್ನು ಕೈಯಲ್ಲಿ ಇಟ್ಕೊಂಡು ಸೆರಗಿನಲ್ಲಿ ಮುಚ್ಚಿಡೋಕೆ ತಿಳಿಬೇಕಲ್ಲ. ಇದನ್ನೆಲ್ಲ ಇಟ್ಕೊಂಡು ಇವ್ರು ಏನು ಸಂಸಾರ ನಡೆಸ್ತಾರೋ ಅಂತ ಬಲರಾಮ್ ತಮ್ಮಷ್ಟಕ್ಕೆ ತಾವೇ ಗೊಣುಕ್ಕೊಂಡ್ರು. ಒಬ್ಬ ಸೊಸೆ ಹತ್ರ ನೀವು ಮಾತಾಡೋ ರೀತಿನ ನೋಡಿದ್ರೇ ತಿಳಿಯುತ್ತೆ ನೀವು ಎಂತಹ ಸಂಸ್ಕಾರದಲ್ಲಿ ಸಂಸಾರ ನಡೆಸ್ತೀರಾ ಅಂತ ಮೆಟ್ಟಿಲುಗಳನ್ನು ಇಳಿದು ಕೆಳಗಡೆಗೆ ಬರ್ತಿದ್ದ ರುದ್ರನ ಗಂಭೀರ ಧ್ವನಿ
ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.